ಟೈಮ್ಗೆ ತಪ್ಪದೆ ಬೆಲೆ ಜಾಸ್ತಿ ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಆಗಬಹುದು, ಬಿಯರ್ ಬೆಲೆ ಆಗಬಹುದು, ಮೆಟ್ರೋ ಮತ್ತೆ ಬಸ್ ಟಿಕೆಟ್ ಬೆಲೆ ಆಗಬಹುದು. ಓಕೆ, ಬದಲಾವಣೆ ಜಗದ ನಿಯಮ ಬದಲಾಗತೈತಿ, ಬೆಲೆ ಜಾಸ್ತಿ ಆಗತೈತಿ. ಬಟ್ ಅಟ್ ದ ಸೇಮ್ ಟೈಮ್ ಈ ರೇಪು ಮರ್ಡರ್ ಮಾಡುವಂತಹ ವ್ಯಕ್ತಿಗಳಿಗೆ ಕೊಡಬೇಕಾದ ಶಿಕ್ಷೆ ಯಾಕೆ ಜಾಸ್ತಿ ಆಗುವಲ್ತ್ರಿ? ನಾನು ನಿನ್ನೆ 2 ಸುದ್ದಿ ನೋಡಿದೆ. ಒಂದು ಕೇರಳದ್ದು 2022ರಲ್ಲಿ ಒಂದು ಹುಡುಗಿ ತನ್ನ ಬಾಯ್ ಫ್ರೆಂಡ್ ಅನ್ನ ವಿಷ ಹಾಕಿ ಸಾಯಿಸಿದ್ಲು ಅಂತ ಹೇಳಿ ಆಕೆಗೆ ಗಲ್ಲು ಶಿಕ್ಷೆ. ಬಟ್ 2024ರಲ್ಲಿ ರೇಪು ಮರ್ಡರ್ ಮಾಡಿದಂತಹ ಒಬ್ಬ ಮಗನಿಗೆ ಜೀವಾವಧಿ ಶಿಕ್ಷೆ. ಅವನು ಗಲ್ಲು ಶಿಕ್ಷೆ ಇಲ್ಲ ರೀ, ಜೀವಾವಧಿ ಶಿಕ್ಷೆ ಅಂದ್ರ ಅವನ ಆಯಸ್ಸು ಇರುವ ತನಕ ಅವ ಉಸಿರಾಡ್ಕೊಂತ ತಿನ್ಕೊಂತ ಹೆತ್ಕೊಂತ ಇರ್ತಾನೆ. ಆ ಜೈಲ್ನಾಗ ಅವನ್ನ ನೋಡ್ಕೊಳಕ್ ಏನ್ ಖರ್ಚೈತಲ್ಲ ಅದನ್ನ ನಾವು ಸಾರ್ವಜನಿಕರು ಟ್ಯಾಕ್ಸ್ ಕಟ್ಟಬೇಕಂತ ಇದ್ಯಾವ್ರ ನ್ಯಾಯ ಉಪ? ಮತ್ತ ಅದ್ ಹೆಂಗ್ ನಾವು ಹೊಸ ನವ ಒಂದು ಯುವ ಜನತೆಗೆ ವೋಟ್ ಹಾಕೋದು ಇಂಪಾರ್ಟೆಂಟ್ ಅಂತ ಹೆಂಗ್ ಮನವರಿಕೆ ಮಾಡಿಸೋದು? ರೂಲ್ಸ್ ಗಳನ್ನ ಪಾಲಿಸೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ಹೆಂಗ್ ಮನವರಿಕೆ ಮಾಡಿಸೋದು? ನೀವು ಸೇಫ್ ಆಗಿರ್ತೀರಿ, ವೋಟ್ ಮಾಡ್ರಿ, ಸೇಫ್ ಆಗಿರ್ತೀರಿ, ರೂಲ್ ಪಾಲಿಸ್ರಿ ಅಂತ ಹೆಂಗ್ ಹೇಳುದ್ರಿ? ಬಿಕಾಸ್ ಅವ್ರು ಏನ್ ಕಣ್ಣಾರೆ ನೋಡಕತ್ತಾರ, ಕಿವ್ಯಾರಿ ಏನ್ ಕೇಳಕತ್ತಾರಲ್ಲ, ಅದನ್ನೆಲ್ಲ ನೋಡಿದಾಗ ಅವ್ರಿಗೆ ಅನಿಸ್ತೈತಿ ಬಿಡಿ ದೇಶದ ಇಷ್ಟ ಕತಿ ಅಂತ ಹೇಳಿ. ಹೆಂಗ್ ಅವ್ರಿಗೆ ನಾವು ಹೇಳಿ ಎದ್ದೇಳಿ ಅಂತ ಎಪ್ಸುದು? ಅಸಹ್ಯ ರೀಪ.